ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ಮಗುರು ಇನ್ಫರ್ಟೈನ್ಮೆಂಟ್. ಇವತ್ತಿನ ವಿಡಿಯೋದ ವಿಶೇಷ, ನಾವಿವತ್ತು ನಮ್ಮ ಜೀನ್ಸ್ ಪ್ಯಾಂಟ್ ಅಂದರೆ ಮಸುಕಾಗಿರುವ ಕಲರು, ನಾವು ತುಳುವಲ್ಲಾದರೆ ಬೊಂಜ ಪತ್ತದ ಲೆಕ್ಕ ಆತ ನಂಚಿನ ಪ್ಯಾಂಟ್. ಈ ಪ್ಯಾಂಟ್ ಓಲ್ಡ್ ಆಗಿಲ್ಲ, ಆ್ಯಕ್ಚುಲಿ ತೊಳೆದಾಕಿದ್ರಲ್ಲೇ ಅದರದ್ದು ಬಣ್ಣ ಕಮ್ಮಿ ಆಗಿದೆ. ಸೊ ಅದಕ್ಕೆ ಯೂಟ್ಯೂಬಲ್ಲಿ ಹೀಗೆ ಸರ್ಚ್ ಮಾಡ್ತಿರುವಾಗ ಒಂದು ಹೊಸ ಐಟಮ್ ಸಿಕ್ತು. ಫ್ಲಿಪ್ಕಾರ್ಟಲ್ಲಿ ಅದನ್ನು ಆರ್ಡರ್ ಮಾಡಿ ತರಿಸಿ ಕೂಡ ಆಯಿತು. ಇವಾಗ ಅದರದ್ದು ಎಕ್ಸ್ಪರಿಮೆಂಟನ್ನು ಮಾಡ್ತಿದ್ದೇವೆ. ರಿಸಲ್ಟ್ ಹೇಗೆ ಬರುತ್ತೆ ಹೇಗಿರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಇವಾಗ ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಇದೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಇವಾಗ ನಾವು ಮಾಡ್ತಿದ್ದೇವೆ. ಜೀನ್ಸಿಗೆ ಬ್ಲ್ಯಾಕ್ ಕಲರ್ ಮತ್ತೆ ಬಂದರೆ ನಿಮಗೂ ಕೂಡ ತೋರಿಸ್ತೇವೆ. ಇದು ನೋಡಿ, ಜೀನ್ಸ್ ಇವಾಗ ಸದ್ಯದ ಕಂಡೀಷನಲ್ಲಿ ಈ ರೀತಿ ಇದೆ. ಇದನ್ನು ನಾನು ನಿಮಗೆ ಫುಲ್ಲು ಝೂಮಲ್ಲಿ ತೋರಿಸೋದಾದರೆ ಇದರದ್ದು ಕಲರ್ ಈ ಥರ, ಅಂದರೆ ಟೋಟಲಿ ಕಲರೇ ಚೇಂಜ್ ಆಗಿದೆ. ಪ್ಯಾಂಟಿದ್ದು ಕಲರೇ ಗೊತ್ತಾಗಲ್ಲ ಯಾವುದಂತೇಳಿ. ಇನ್ನು ಫ್ಲಿಪ್ಕಾರ್ಟಲ್ಲಿ ಒಂದು ಪೌಡ್ರ್ ಬಂದಿದೆ, ಹಾಗೆ ಒಂದು ಸೊಲ್ಯೂಷನ್ ಒಂದು ಸಣ್ಣ ಬಾಟಲ್ನಲ್ಲಿದೆ. ಇನ್ನು ಇದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ ನಾವು ಹೇಗಂತ. ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಪ್ಯಾಂಟನ್ನು ಹಾಕ್ಕೊಂಡು ತಗೋತಿದ್ದೇನೆ. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಂದು 10 ರಿಂದ 15 ಲೀಟರಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೇನೆ. ಅಂದರೆ ಇದು ಜಾಸ್ತಿಯನ್ನು ಕುದಿಬೇಕಾಗಿಲ್ಲ. ಮಿಡ್ಲಲ್ಲಿ ಇದಕ್ಕೊಂದು 4 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗ್ತದೆ. ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕದಡಿಸಿ, ಅಂದರೆ ಮಿಕ್ಸ್ ಆಗೋ ಥರ, ನೀರಲ್ಲಿ ಅದು ಚೆನ್ನಾಗಿ ಕರಗಿ ಹೋಗೋ ಥರ ಅದನ್ನು ಮಿಕ್ಸಪ್ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ಕುದಿಸ್ಬೇಕು. ಒಂದು 10 ರಿಂದ 15 ನಿಮಿಷಗಳ ಕಾಲ ಕುದಿಸಿದರೆ ನೀರಲ್ಲಿ ಏನು ಕುದಿ ಬರುತ್ತೆ. ಬರುವಾಗ ಇದಕ್ಕೆ ನಾವು ಕಲ್ಲರ್ ಪುಡಿಯನ್ನು, ಅಂದರೆ ಇದರಲ್ಲಿ ಏನು ಪ್ಯಾಕೆಟಲ್ಲಿ ಒಂದು ಕಲ್ಲರ್ ಪುಡಿ ಕೊಟ್ಟಿದ್ರು, ಅದನ್ನು ಇವಾಗ 1 ರಿಂದ 1.5 ಚಮಚದಷ್ಟು ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಕಲ್ಲರ್ ಬಂದುಬಿಟ್ಟು ಈ ರೀತಿ ಇದೆ ನೋಡಿ. 1 ಚಮಚ ಇವಾಗ ಹಾಕ್ಕೋತಿದ್ದೇನೆ ನಾನು. ಅಂದರೆ ಒಂದೇ ಪ್ಯಾಂಟನ್ನು ನಾನು ಇವತ್ತು ಕಲ್ಲರಿಂಗ್ ಮಾಡಲಿಕ್ಕೆ ರೆಡಿ ಮಾಡಿರೋದ್ರಿಂದ ಇಲ್ಲಿ ನಾನು 1 ಚಮಚ ಕಲ್ಲರ್ ಪುಡಿಯನ್ನು ಇವಾಗ ಹಾಕ್ಕೊಂಡ ನಂತರ ಇದಕ್ಕೆ ನಾವು ಏನು ಇವಾಗ ಉಪ್ಪನ್ನು ಹೇಗೆ ಕದಡಿಸಿದೋ ಹಾಗೆ ಇದನ್ನು ಕೂಡ ಒಂದು ಸಲ ಮಿಕ್ಸಪ್ ಮಾಡಿ ತಗೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ, ಅಂದರೆ ನೀರಲ್ಲಿ ಕಲ್ಲರ್ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ನೆನಿಲಿಕ್ಕೆ ಹಾಕಿಟ್ಟಂಥ ಪ್ಯಾಂಟನ್ನು ಇವಾಗ ಈ ಕಲ್ಲರ್ನೊಳಗೆ ಸೇರಿಸ್ತಿದ್ದೇನೆ. ಸೇರಿಸ್ಬಿಟ್ಟು ಇದನ್ನು ಸ್ವಲ್ಪ ಅದೇ ಸಟಕದಲ್ಲಿ ಹೀಗೆ ಒತ್ತಾ ಬರೋಣ. ಅಂದರೆ ಒತ್ತೋದು ಏನಕ್ಕಂದರೆ ನಾವು ಪ್ಯಾಂಟ್ ಹಾಕಿದ ಕೂಡಲೇ ಅದು ಮುಳುಗಲ್ಲ ಆ್ಯಕ್ಚುಲಿ ಫುಲ್ಲಾಗಿ. ಅದಕ್ಕೋಸ್ಕರ ಈ ಟೈಪಲ್ಲಿ ಒತ್ತಿದ್ದೇನೆ ಆ ಪ್ಯಾಂಟನ್ನು. ಚೆನ್ನಾಗಿ ಮುಳುಗೋ ಥರ ನಾವು ನೀರನ್ನು ತಗೋಬೇಕಾಗತ್ತೆ. ಸ್ವಲ್ಪ ನೀರು ಜಾಸ್ತಿ ಇದ್ರೂ ಕೂಡ ಅಡ್ಡಿ ಏನಿಲ್ಲ. ಈ ರೀತಿ ಈ ಪ್ರೊಸೆಸ್ ಒಂದು ಮಿನಿಮಮ್ ಒಂದು 20 ರಿಂದ 25 ನಿಮಿಷದ ಕಾಲ ನಾವು ಗ್ಯಾಸ್ ಮೇಲೆ ಇದೇ ರೀತಿ, ಅಂದರೆ ಗ್ಯಾಸ್ ಆಫ್ ಮಾಡದೆ ಇದನ್ನು ಕುದಿಸ್ತಾ ಬರಬೇಕು. ಅಂದರೆ ಕುದಿತಾನೇ ಇರಬೇಕು. ನಮ್ಮದು ಏನು ಪ್ಯಾಂಟ್ ಹಾಕಿರ್ತೇವೆ ಇದರಲ್ಲಿ ಅದು ಕುದಿತಾನೆ ಇರಬೇಕಾಗುತ್ತೆ. ಒಂದು ಹಂತದಲ್ಲಿ ಈ ಪ್ಯಾಂಟ್ ಏನು ಕುದಿಸ್ತಿದ್ದೇವೆ ಅದು ಕುದೀತಿರುವಾಗಲೇ ನಾವು ಪ್ಯಾಂಟನ್ನು ಉಲ್ಟ ಮಾಡಿ ಕೂಡ ಹಾಕ್ಬೋದು ಇದರಲ್ಲೇ. ಅಂದರೆ 2 ಮಗ್ಗಲಿಗೂ ಸರಿಯಾಗಿ ಕಲ್ಲರ್ ಅಂಟ್ಕೊಳ್ಳುತ್ತೆ. ಆವಾಗ ಇಷ್ಟೆಲ್ಲ ಆದಮೇಲೆ ನಾವೊಂದು ಸೈಡಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ತಗೊಂಡು, ಪ್ಲಾಸ್ಟಿಕ್ ಆಗುತ್ತೆ, ಸ್ಟೀಲ್ ಪಾತ್ರೆ ಕೂಡ ಆಗುತ್ತೆ, ಅದರಲ್ಲಿ ನೀರು ತಗೊಂಡು ಅದಕ್ಕೆ 2 ಚಮಚದಷ್ಟು ನಾನು ಇವಾಗ ಸೊಲ್ಯೂಷನ್, ಅಂದರೆ ಏನೋ ಒಂದು ಗಮ್ ಟೈಪಲ್ಲಿದೆ ಇದನ್ನ ಇವಾಗ ಆ್ಯಡ್ ಮಾಡಿಕೊಂಡು ಈ ರೀತಿ ತಿರುಗಿಸಿ ಮಿಕ್ಸಪ್ ಮಾಡಿ ತಗೋತಿದ್ದೇನೆ. ಇಷ್ಟೆಲ್ಲ ಆದಮೇಲೆ ಇವಾಗ ನಾವು ಪ್ಯಾಂಟ್ ಇಲ್ಲಿ ಕುದಿದು ರೆಡಿ ಆಯಿತು. ಇವಾಗ ಇದನ್ನು ನಾವು ತೆಗೆದು, ಇದರಲ್ಲಿ ನೋಡಿ ಕಲ್ಲರ್ ಕೂಡ ಬಿಡ್ತಿದೆ ಇವಾಗ, ಅದು ನಾವೇನು ಕಲ್ಲರ್ ಮಿಕ್ಸಪ್ ಮಾಡಿದ್ದೇವೆ ಇದನ್ನು ತೆಗೆದು ಸ್ವಲ್ಪ ನೀರು ಈ ರೀತಿ ಸೋಸಿ, ಆ ನಂತರ ಇದನ್ನು ನಾವು ಸೊಲ್ಯೂಷನ್ ಅಥವಾ ಗಮ್ಮನ್ನೇನು ಹಾಕ್ಕೊಂಡು ತಗೊಂಡಿದ್ದೇವೆ ಪಾತ್ರೆಗೆ, ಅದಕ್ಕೆ ಇವಾಗ ಈ ಪ್ಯಾಂಟನ್ನು ಹಾಕ್ತಿದ್ದೇನೆ. ಹಾಕುವಾಗ ಬಿಸಿ ಇರುತ್ತೆ ಪ್ಯಾಂಟ್ ಆ್ಯಕ್ಚುಲಿ, ಅದಕ್ಕೋಸ್ಕರ ನಾನು ಕೈಯಲ್ಲಿ ಮುಟ್ತಿಲ್ಲ ಇದನ್ನು. ಇನ್ನು ಇದನ್ನು ನಾವು ಕೈಯಲ್ಲೇ ಬೇಕಾದಾಗೆ ತಿರುಗಿಸ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ನೆನ್ಪಿಟ್ಕೋಬೇಕಾದ ವಿಷಯ ಏನಂದರೆ, ನಾವು ಪ್ಯಾಂಟನ್ನು ಈ ಗಮ್ ಸೊಲ್ಯೂಷನ್ ಒಳಗೆ ಏನು ಹಾಕ್ತೇವೆ ನೀರೊಳಗೆ, ಆವಾಗ ಇದನ್ನು ಸರಿಯಾಗಿ ನಾವು ಬಿಡಿಸಿ ಹಾಕಬೇಕಾಗತ್ತೆ ಪ್ಯಾಂಟಿಗೆ. ಅಂದರೆ ಎಲ್ಲ ಮಗ್ಗುಲುಗಳಿಗೆ ಏನೇನು ಕಲರ್ ತಾಗಿರುತ್ತೆ ಅಲ್ಲಿಗೆ ಈ ಸೊಲ್ಯೂಷನ್ ತಾಗಿದರೆ ಸರಿಯಾಗಿ ಅಂಟ್ಕೊಳ್ಳತ್ತೆ ಅನ್ನೋ ನಂಬಿಕೆ ನಂದು. ಇನ್ನು ಗೊತ್ತಿಲ್ಲ ಇನ್ನು ರಿಸಲ್ಟ್ ಹೇಗೆ ಬರುತ್ತೆ ಅಂಥೇಳಿ. ಸೊ ಇವಾಗ ಅಷ್ಟನ್ನು ಮಾಡಿ ಆಯಿತು. ಇನ್ನು ಕೈಯಲ್ಲಿ ನೋಡಿ ಈ ರೀತಿ ಎಲ್ಲ ಬಿಡಿಸಿ ಪ್ಯಾಂಟನ್ನು ಫುಲ್ ಎಲ್ಲ ಸೈಡಿಗೂ ಏನು ಗಮ್ ಮಿಕ್ಸೆಡ್ ನೀರಿದೆ ಅದು ಇವಾಗ ಎಲ್ಲ ಸೈಡಿಗೂ ಅಂಟ್ಕೊಳ್ಳೋ ಥರ ಇದನ್ನು ಮಾಡಿದ್ದೇವೆ. ಇನ್ನು ಇದಕ್ಕೆ ಸ್ವಲ್ಪ ವೆಯ್ಟ್ ಕೂಡ ಇಡ್ಬೋದು ಅನಿಸುತ್ತೆ ಏನೋ, ಇಲ್ಲಾಂದರೆ ಪ್ಯಾಂಟ್ ನೋಡಿ ಗಡಿ ಇದು ಮೇಲೇ ಬರುತ್ತೆ. ಎಷ್ಟು ಒಳಗೆ ಹೀಗೆ ಒತ್ತಿ ಇಟ್ಟರೂ ಕೂಡ ಮೇಲೆ ಬರ್ತಿದೆ ಪ್ಯಾಂಟ್. ಓಕೆ, ನೋಡೋಣ ಏನಂತೇಳಿ. ಈಗ ಸೊಲ್ಯೂಷನ್ ಹಾಕಿದ ನೀರೊಳಗೆ ಕಮ್ಮಿ ಒಂದು
15 ನಿಮಿಷ ನಾನು ಪ್ಯಾಂಟನ್ನು ಈ ರೀತಿ ಮುಳುಗಿಸಿಟ್ಟೆ. ಇವಾಗ ತೆಗಿತಿದ್ದೇನೆ ಪ್ಯಾಂಟನ್ನು. ತೆಗೆದುಬಿಟ್ಟು ಇನ್ನು ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ಸನ್ಲೈಟ್ ಬೀಳದೇ ಇರುವ ಜಾಗ, ಅಂದರೆ ನಾವೇನು ಸಿಟ್ಔಟ್ ಆಗಿರಲಿ ಅಥವಾ ಎಲ್ಲಾದರೂ ಈಗ ಬಟ್ಟೆ ಒಣಗಿಸುವ ಜಾಗ ಏನಿದೆ ಅಲ್ಲಿ ಇವಾಗ ಈ ಬಟ್ಟೆಯನ್ನು ಹಾಕಿ ಒಣಗಕ್ಕೆ. ಇದು ನೋಡಿ, ಇವಾಗ ಕಲ್ಲರೆಲ್ಲ ಹಾಕಿ ಇವಾಗ ಇದನ್ನು ಒಣಗಿಸ್ಲಿಕ್ಕೆ ಹಾಕ್ತಿದ್ದೇವೆ. ಇವಾಗ ಒದ್ದೆ ಉಂಟು. ಒದ್ದೆ ಇರುವಾಗ ಮ್ಯಾಕ್ಸಿಮಮ್ ಬ್ಲ್ಯಾಕೇ ಕಾಣಿಸುತ್ತೆ ಎಲ್ಲ ಪ್ಯಾಂಟನ್ನು. ಒಣಗಿ ಆದಮೇಲೆ ನೋಡೋಣ. ಇದು ಸನ್ಲೈಟಿಗೆ ಹಾಕ್ಲಿಕ್ಕಿಲ್ಲ, ಹಾಗೆ ನಾರ್ಮಲ್ ಬಿಸಿಲು ಬೀಳದ ಜಾಗಕ್ಕೆ ಹಾಕಿದರೆ ಒಳ್ಳೇದಿರುತ್ತೆ. ಅದಕ್ಕೆ ಇವಾಗ ಬಿಸಿಲು ಬೀಳೋ ಜಾಗದಲ್ಲೇ ಹಾಕ್ತಿದ್ದೇವೆ. ನಿನ್ನೆ ಒಣಗಕ್ಕೆ ಹಾಕಿದ ಪ್ಯಾಂಟ್ ಒಣಗಿದೆ, ಅಂದರೆ ಕಲರ್ ಹಾಕಿ ಒಣಗಕ್ಕೆ ಹಾಕಿದ್ವಿ. ಕಲರ್ ಬ್ಲ್ಯಾಕ್ ಹಾಕಿದ್ದು ಇವಾಗ ನೋಡಿ, ನಿನ್ನೆ ಮಸ್ಕ್ ಆಗಿತ್ತು ಕಲರ್, ಇವತ್ತು ತುಂಬ ಸುಪೀರಿಯರ್ ಆಗಿದೆ. ಕಲರ್ ಕೂಡ ಚೆನ್ನಾಗಿದೆ ಇವತ್ತು ನೋಡಲಿಕ್ಕೆ, ಬ್ಲ್ಯಾಕಿಶ್ ಆಗಿದೆ ಫುಲ್ಲಿ. ಇವಾಗ ವಿಷಯ ಏನಂದ್ರೆ, ಈ ಪ್ರಾಡಕ್ಟ್ ಅನ್ನು ನಾವು ಧೈರ್ಯದಿಂದ ತಗೋಬಹುದು. 200ಗಿಂತನೂ ಕಮ್ಮಿ ರೇಟಲ್ಲಿ ಇದು ಸಿಗತ್ತೆ. ತುಂಬಾ ಪ್ಯಾಂಟ್ಗಳಿಗೆ ಕೂಡ ಯೂಸ್ ಮಾಡ್ಬೋದು ಅನ್ಕೋತೇನೆ. ಒಂದು ಕಮ್ಮಿ ಒಂದು 10 ಪ್ಯಾಂಟ್ಗಳಿಗೆಲ್ಲ ಯೂಸ್ ಮಾಡ್ಬೋದು ಇದನ್ನು. ಫ್ಲಿಪ್ಕಾರ್ಟ್ ಅಲ್ಲಿ ಸಿಗತ್ತೆ. ಈ ಪ್ರಾಡಕ್ಟ್ ನ ಲಿಂಕ್ ಏನಿದೆ ಅದನ್ನು ನಾವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೇವೆ. ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫೋಟೈನ್ಮೆಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.